ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸದಾಶಿವ್. ಇವತ್ತಿನ ವಿಚಾರ ಏನು ಅಂದರೆ, ನಾವು ಪ್ರತಿದಿನ ಸಮಸ್ಯೆಗಳಿಲ್ಲದೇನೆ ಬದುಕಕ್ಕಾಗಲ್ಲ. ಸಮಸ್ಯೆಗಳಿರಬೇಕು, ಸಮಸ್ಯೆಗಳು ಬರಬೇಕು, ಅದನ್ನು ನಾವು ಮೆಟ್ಟಿ ನಿಲ್ಲಬೇಕು. ಸಮಸ್ಯೆಗಳಿಂದ ಜೀವನ ಯಾವುದಿದೆ ಹೇಳ್ರಿ? ಸಾಲ ಇರಬಹುದು, ಒತ್ತಡ ಇರಬಹುದು, ಮನೆ ಜವಾಬ್ದಾರಿಗಳಿರಬಹುದು. ಕರೆಕ್ಟ್? ಸೊ ಅದೇ ರೀತಿ ಪ್ರತಿದಿನ ಒಂದು ಸಣ್ಣ ಸಣ್ಣ ಹೆಜ್ಜೆ ಇಟ್ಕೊಂಡು ಮುಂದೆ ಹೋಗ್ತಾ ಇದ್ರೆ, ಸೊ ಅಲ್ಲಿಂದ ಗೆಲುವಿಗೆ ಹತ್ರ ಆಗ್ತಾ ಇರ್ತೀವಿ. ನಡೆಯೋದನ್ನೇ ಮರೆತರೆ ಏನು ಮಾಡೋಕ್ಕಾಗುತ್ತೆ? ಕರೆಕ್ಟ್ ಅಲ್ವಾ? ಸೊ ಅದೇ ರೀತಿ ಆ ದೊಡ್ಡ ಯಶಸ್ಸಿಗೆ ದೊಡ್ಡ ದೊಡ್ಡ ಹೆಜ್ಜೆಗಳನ್ನೇ ಇಟ್ಕೊಂಡು ಮುಂದೆ ಹೋಗ್ಬೇಕು ಅಂತ ಏನಿಲ್ಲ. ಪ್ರತಿದಿನ ಸಣ್ಣ ಸಣ್ಣ ಹೆಜ್ಜೆ ಇಟ್ಟರೆ ಸಾಕು, ಮುಂದೆ ಮೂವ್ ಆಗಿರ್ತೀವಿ, ಗೆಲುವಿನ ಕಡೆ ಹತ್ರ ಆಗಿರ್ತೀವಿ. ಕರೆಕ್ಟ್ ಅಲ್ವಾ? ಈ ಮಾತು ನಿಮಗೆ ಸರಿ ಅನಿಸಿದ್ರೆ ಸದಾಶಿವ್ ಇನ್ಸ್ಪೈರ್ ಪೇಜನ್ನು ಫಾಲೋ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸದಾಶಿವ್. ಇವತ್ತಿನ ವಿಚಾರ ಏನು ಅಂದರೆ, ನಾವು ಪ್ರತಿದಿನ ಸಮಸ್ಯೆಗಳಿಲ್ಲದೇನೆ ಬದುಕಕ್ಕಾಗಲ್ಲ. ಸಮಸ್ಯೆಗಳಿರಬೇಕು, ಸಮಸ್ಯೆಗಳು ಬರಬೇಕು, ಅದನ್ನು ನಾವು ಮೆಟ್ಟಿ ನಿಲ್ಲಬೇಕು. ಸಮಸ್ಯೆಗಳಿಂದ ಜೀವನ ಯಾವುದಿದೆ ಹೇಳ್ರಿ? ಸಾಲ ಇರಬಹುದು, ಒತ್ತಡ ಇರಬಹುದು, ಮನೆ ಜವಾಬ್ದಾರಿಗಳಿರಬಹುದು. ಕರೆಕ್ಟ್? ಸೊ ಅದೇ ರೀತಿ ಪ್ರತಿದಿನ ಒಂದು ಸಣ್ಣ ಸಣ್ಣ ಹೆಜ್ಜೆ ಇಟ್ಕೊಂಡು ಮುಂದೆ ಹೋಗ್ತಾ ಇದ್ರೆ, ಸೊ ಅಲ್ಲಿಂದ ಗೆಲುವಿಗೆ ಹತ್ರ ಆಗ್ತಾ ಇರ್ತೀವಿ. ನಡೆಯೋದನ್ನೇ ಮರೆತರೆ ಏನು ಮಾಡೋಕ್ಕಾಗುತ್ತೆ? ಕರೆಕ್ಟ್ ಅಲ್ವಾ? ಸೊ ಅದೇ ರೀತಿ ಆ ದೊಡ್ಡ ಯಶಸ್ಸಿಗೆ ದೊಡ್ಡ ದೊಡ್ಡ ಹೆಜ್ಜೆಗಳನ್ನೇ ಇಟ್ಕೊಂಡು ಮುಂದೆ ಹೋಗ್ಬೇಕು ಅಂತ ಏನಿಲ್ಲ. ಪ್ರತಿದಿನ ಸಣ್ಣ ಸಣ್ಣ ಹೆಜ್ಜೆ ಇಟ್ಟರೆ ಸಾಕು, ಮುಂದೆ ಮೂವ್ ಆಗಿರ್ತೀವಿ, ಗೆಲುವಿನ ಕಡೆ ಹತ್ರ ಆಗಿರ್ತೀವಿ. ಕರೆಕ್ಟ್ ಅಲ್ವಾ? ಈ ಮಾತು ನಿಮಗೆ ಸರಿ ಅನಿಸಿದ್ರೆ ಸದಾಶಿವ್ ಇನ್ಸ್ಪೈರ್ ಪೇಜನ್ನು ಫಾಲೋ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸದಾಶಿವ್. ಇವತ್ತಿನ ವಿಚಾರ ಏನು ಅಂದರೆ, ನಾವು ಪ್ರತಿದಿನ ಸಮಸ್ಯೆಗಳಿಲ್ಲದೇನೆ ಬದುಕಕ್ಕಾಗಲ್ಲ. ಸಮಸ್ಯೆಗಳಿರಬೇಕು, ಸಮಸ್ಯೆಗಳು ಬರಬೇಕು, ಅದನ್ನು ನಾವು ಮೆಟ್ಟಿ ನಿಲ್ಲಬೇಕು. ಸಮಸ್ಯೆಗಳಿಂದ ಜೀವನ ಯಾವುದಿದೆ ಹೇಳ್ರಿ? ಸಾಲ ಇರಬಹುದು, ಒತ್ತಡ ಇರಬಹುದು, ಮನೆ ಜವಾಬ್ದಾರಿಗಳಿರಬಹುದು. ಕರೆಕ್ಟ್? ಸೊ ಅದೇ ರೀತಿ ಪ್ರತಿದಿನ ಒಂದು ಸಣ್ಣ ಸಣ್ಣ ಹೆಜ್ಜೆ ಇಟ್ಕೊಂಡು ಮುಂದೆ ಹೋಗ್ತಾ ಇದ್ರೆ, ಸೊ ಅಲ್ಲಿಂದ ಗೆಲುವಿಗೆ ಹತ್ರ ಆಗ್ತಾ ಇರ್ತೀವಿ. ನಡೆಯೋದನ್ನೇ ಮರೆತರೆ ಏನು ಮಾಡೋಕ್ಕಾಗುತ್ತೆ? ಕರೆಕ್ಟ್ ಅಲ್ವಾ? ಸೊ ಅದೇ ರೀತಿ ಆ ದೊಡ್ಡ ಯಶಸ್ಸಿಗೆ ದೊಡ್ಡ ದೊಡ್ಡ ಹೆಜ್ಜೆಗಳನ್ನೇ ಇಟ್ಕೊಂಡು ಮುಂದೆ ಹೋಗ್ಬೇಕು ಅಂತ ಏನಿಲ್ಲ. ಪ್ರತಿದಿನ ಸಣ್ಣ ಸಣ್ಣ ಹೆಜ್ಜೆ ಇಟ್ಟರೆ ಸಾಕು, ಮುಂದೆ ಮೂವ್ ಆಗಿರ್ತೀವಿ, ಗೆಲುವಿನ ಕಡೆ ಹತ್ರ ಆಗಿರ್ತೀವಿ. ಕರೆಕ್ಟ್ ಅಲ್ವಾ? ಈ ಮಾತು ನಿಮಗೆ ಸರಿ ಅನಿಸಿದ್ರೆ ಸದಾಶಿವ್ ಇನ್ಸ್ಪೈರ್ ಪೇಜನ್ನು ಫಾಲೋ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು.